ಎಲ್ಲರಿಗೂ ನಮಸ್ಕಾರ. ಎಸ್ಪಿಬಿ ಕ್ರಿಯೇಷನ್ ಪರವಾಗಿ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಯಾದಗಿರಿಗುಟ್ಟ, ಇದನ್ನು ಈಗ ಅಧಿಕೃತವಾಗಿ ಯಾದಾದ್ರಿ ಎಂದು ಕರೆಯಲಾಗುತ್ತದೆ. ಇದು ತೆಲಂಗಾಣ ರಾಜ್ಯದ ಯಾದಾದ್ರಿ ಭುವನಗಿರಿ ಜಿಲ್ಲೆಯಲ್ಲಿರುವ ಅತ್ಯಂತ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ. ಈ ಕ್ಷೇತ್ರದ ಬಗ್ಗೆ ಕನ್ನಡದಲ್ಲಿ ಸಂಪೂರ್ಣ ವಿವರಣೆ ಇಲ್ಲಿದೆ. 1. ಇತಿಹಾಸ ಮತ್ತು ಮಹತ್ವ. ಯಾದಗಿರಿಗುಟ್ಟವು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಷ್ಣುವಿನ ಅವತಾರ ಅರ್ಪಿತವಾದ ದೇವಾಲಯವಾಗಿದೆ. ಪುರಾಣಗಳ ಪ್ರಕಾರ ಯಾದ ಎಂಬ ಹೆಸರಿನ ಋಷಿಗಳು ಇಲ್ಲಿ ತಪಸ್ಸು ಮಾಡಿದ್ದರಿಂದ ಈ ಬೆಟ್ಟಕ್ಕೆ ಯಾದಗಿರಿಗುಟ್ಟ ಎಂಬ ಹೆಸರು ಬಂತು. ಭಕ್ತರ ನಂಬಿಕೆಯ ಪ್ರಕಾರ ಇಲ್ಲಿನ ಸ್ವಾಮಿಯು ಭಕ್ತರ ಮಾನಸಿಕ ಮತ್ತು ದೈಹಿಕ ಕಾಯಿಲೆಗಳನ್ನು ಗುಣಪಡಿಸುತ್ತಾನೆ. 2. ಪಂಚನರಸಿಂಹ ರೂಪಗಳು. ಇಲ್ಲಿ ನರಸಿಂಹ ಸ್ವಾಮಿಯು 5 ವಿಭಿನ್ನ ರೂಪಗಳಲ್ಲಿ ಪಂಚನರಸಿಂಹ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ. ಜ್ವಾಲಾ ನರಸಿಂಹ, ಯೋಗಾನಂದ ನರಸಿಂಹ, ಗಂಡಭೇರುಂಡ ನರಸಿಂಹ, ಉಗ್ರ ನರಸಿಂಹ, ಲಕ್ಷ್ಮೀ ನರಸಿಂಹ. 3. ದೇವಾಲಯದ ಪುನರ್ನಿರ್ಮಾಣ. ಯಾದಾದ್ರಿ ತೆಲಂಗಾಣ ಸರ್ಕಾರವು ಇತ್ತೀಚೆಗೆ ಈ ದೇವಾಲಯವನ್ನು ಅತ್ಯಂತ ಅದ್ಭುತವಾಗಿ ಪುನರ್ನಿರ್ಮಾಣ ಮಾಡಿದೆ. ಇದನ್ನು ತೆಲಂಗಾಣದ ತಿರುಪತಿ ಎಂದೇ ಕರೆಯಲಾಗುತ್ತದೆ. ಇಡೀ ದೇವಾಲಯವನ್ನು ಕೃಷ್ಣಶಿಲೆಗಳಿಂದ ಕಪ್ಪು ಕಲ್ಲು ಕೆತ್ತಲಾಗಿದೆ. ಇದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಬೆಟ್ಟದ ಮೇಲೆ ಭವ್ಯವಾದ ಗೋಪುರಗಳು ಮತ್ತು ಸುಂದರವಾದ ಕೆತ್ತನೆಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಎಸ್ಪಿಬಿ ಕ್ರಿಯೇಷನ್ನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು.